ಅದಕ್ಕೆ ಹೇಳೋದು ಕೇಳ್ರಿ, ಇಲ್ಲಿ ಏಜ್ ಡಸಂಟ್ ಮ್ಯಾಟರ್ ಅಂತ. ನಮ್ಮ ಅಶೋಕ್ ಬೈ ಬೇರೆ ಮಿಸ್ ಆಗಿಬಿಟ್ಟಿದ್ದಾರೆ. ಎಲ್ಲಿ ಓದಿದ್ರು ಅಂತಲೇ ಗೊತ್ತಿಲ್ಲ. ಮುಂದೆಗಡೆ ಹೋದ್ರು, ಬಟ್ ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟು ಇಂಪಾರ್ಟೆಂಟ್ ಬೆಟ್ಟ ಯಾವುದು ಕ್ಯಾಪ್ಚರ್ ಮಾಡಿದ್ದು ಅಂತ ಅಂದರೆ ಟೈಗರ್ ಹಿಲ್ ಸ್ನೇಹಿತರೆ. What you heard right behind you was the sound of Bofors guns directly targeting the top of Tiger Hills, the prelude to the final assault. Also going on simultaneously are multi-barrel rocket launchers also attacking the same positions on Tiger Hills. ಈ ಬೆಟ್ಟ ಹತ್ತಿ ಹೋಗ್ಬೇಕಾದ್ರೆ ಇನ್ನೇನು 400 ಅಡಿ ಚಿಲ್ಲರೆಯಲ್ಲಿ ಇರಬೇಕಾದ್ರೆ ಅಲ್ಲೊಂದು ಫೈರಿಂಗ್ ನಡೆಯುತ್ತಂತೆ ಸ್ನೇಹಿತರೆ. ಫೈರಿಂಗ್ ನಡೆದಾಗ ಗ್ರೆನೇಡರ್ ಯೋಗೇಂದ್ರ ಅವ್ರ ಚೆಸ್ಟ್ಗೆ 3 ಬುಲೆಟ್ ಬೀಳುತ್ತಂತೆ ಸ್ನೇಹಿತರೆ. 3 ಬುಲೆಟ್ ಬಿದ್ರೂ ಸರ್ವೈವ್ ಆಗಿ ಗ್ರೆನೇಡ್ ಎಸ್ತಿ ಆಪೋಸಿಟ್ ಸೈನಿಕರನ್ನ ಕೊಂದು ನಮ್ಮ ಭಾರತದ ಬಾವುಟನ ಆರಿಸೇ ಬಿಡ್ತಾರೆ ಸ್ನೇಹಿತರೆ. दुश्मन के पास पहुंचने पर हमने हमारा और दुश्मनों का आमने सामने हमारा फाइटिंग हुआ और करीब इस लड़ाई में 5 घंटे का समय लगा. उस समय हमारे केवल दिमाग के अंदर यही था, अपनी पलटन की इज्जत, अपने देश का जो सम्मान है उसको बढ़ाना है और अपने परिवार वालों का, तो जो हमारा देश सुरक्षित है तो परिवार वाले भी स्वयं सुरक्षित ही होंगे. ಇದಾದಮೇಲೆ .5140ನ ಕ್ಯಾಪ್ಚರ್ ಮಾಡ್ತಾರೆ ಸ್ನೇಹಿತರೆ. ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಅಂದರೆ ಇಬ್ರು ಸೋಲ್ಜರ್ನ ಅಪಾಯಿಂಟ್ ಮಾಡ್ತಾರೆ. ಸಂಜೀವ್ ಸಿಂಗ್ ಅಂತ, ಇನ್ನೊಬ್ಬರು ವಿಕ್ರಮ್ ಬಾಟ್ರಾ ಅಂತ. ಇಬ್ರಿಗೂ ಒಂದು ಎಕ್ಸಸೈಸ್ ಸಿಂಬಲ್ನ ಚೂಸ್ ಮಾಡೋಕ್ಕೆ ಹೇಳ್ತಾರೆ. ನಮ್ಮ ಸಂದೀಪ್ ಸಿಂಗ್ ಅವ್ರದ್ದು ಓ ಯಾಯ ಆದರೆ ನಮ್ಮ ವಿಕ್ರಮ್ ಬಾಟ್ರಾ ಅವ್ರದ್ದು ದಿಲ್ ಮಾಂಗೆ ಮೋರ್ ಅಂತ. We had already decided our success signal before advancing for the attack, and it was like Bravo company's success signal OYAYA, and which was passed to our CEO Colonel Joshi on the radio set. And after another bunker was captured, my company's success signal was Ye Dil Mange More. The guys were so highly charged up that they're wanting that some more bunkers should have been there and we would have got the more chaps. ಆಮೇಲೆ ವಾರ್ ಸ್ಟಾರ್ಟ್ ಮಾಡ್ತಾರೆ. ವಾರ್ ಸ್ಟಾರ್ಟ್ ಮಾಡಿ ಒಬ್ಬರು ಕ್ಯಾಶುಯಾಲಿಟಿ ಇಲ್ಲದೇನೂ ಆ ವಾರ್ನ ಗೆಲ್ತಾರೆ ಸ್ನೇಹಿತರೆ. ನಮ್ಮ ಭಾರತದ ಬಾವುಟನ ಆರಿಸ್ತಾರೆ. ಈ ರೀತಿ .5140ನ ಕ್ಯಾಪ್ಚರ್ ಮಾಡ್ತಾರೆ ಸ್ನೇಹಿತರೆ. ಏನು ಹೇಳಿ, ಕ್ಯಾಪ್ಚರ್ ಮಾಡಿ ಸಕ್ಸಸೈಸ್ ಸಿಂಬಲ್ನ ಅವ್ರವ್ರ ವಾಕಿ ಟಾಕಿಲಿ ಹೇಳ್ಬಿಡ್ತಾರೆ. ಆ ಮೂಮೆಂಟ್ನ ನೆನೆಸ್ಕೊಂಡ್ರೆ ಎಷ್ಟು ಪ್ರೌಡ್ ಫೀಲಿಂಗ್ ಆಗುತ್ತೆ ಅಲ್ವಾ. ಈ ಯುದ್ಧ ಮುಗಿದ ನಂತರ ವಿಕ್ರಮ್ ಬಾಟ್ರಾ ಅವ್ರನ್ನ ಕ್ಯಾಪ್ಟನ್ ರ್ಯಾಂಕ್ಗೆ ಪ್ರಮೋಟ್ ಮಾಡ್ತಾರೆ ಸ್ನೇಹಿತರೆ. ಸೋನ್ಮರ್ಗ್ ಇಂಡಿಯನ್ ಆರ್ಮಿ ವೆಲ್ಕಮ್ಸ್ ಯು. ಥ್ಯಾಂಕ್ ಯು ಇಂಡಿಯನ್ ಆರ್ಮಿ. ಆ್ಯಕ್ಚುಲಿ ಒಂದು ಹೇಳೋದು ಮರ್ತ್ಬಿಟ್ಟೆ. ಇದು ಈ ರೋಡ್ ಬಂದು, ಈ ರೋಡಲ್ಲಿ ನಾವೇನು ಓಡಿಸ್ತಾ ಇದ್ದೀವಿ, ಈ ರೋಡ್ ಕನ್ಸ್ಟ್ರಕ್ಟ್ಸ್ ಮಾಡಿರೋರು ಬಂದು ಬ್ರೋ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಅಂದರೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅಂತ. ಈ ಬಾರ್ಡರಲ್ಲಿ ಎಲ್ಲೆಲ್ಲಿ ರೋಡ್ ಇದೆ ಎಲ್ಲ ಮಾಡಿರೋದು ಬ್ರೋ ಅವರೇನೆ. ಬ್ರೋ ಕೋಡ್ಸ್ಗಳು ಅಲ್ಲಲ್ಲೇ ಹಾಕಿರ್ತಾರಂತೆ. ಸಖತ್ತಾಗಿರುತ್ತಂತೆ ಬ್ರೋ ಕೋಡ್ಸ್ಗಳು. ನನಗೆ ಯಾವ್ಯಾವ ಬ್ರೋ ಕೋಡ್ಸು ಕಾಣುತ್ತೋ ನಿಮಗೆ ಓದಿ ಹೇಳ್ತೀನಿ ಸ್ನೇಹಿತರೆ. ನೆಕ್ಸ್ಟು ಇಂಪಾರ್ಟೆಂಟ್ ಬೆಟ್ಟ ಯಾವುದು ಕ್ಯಾಪ್ಚರ್ ಮಾಡಿದ್ದು ಅಂತ ಅಂದರೆ ಟೈಗರ್ ಹಿಲ್ ಸ್ನೇಹಿತರೆ. What you heard right behind you was the sound of Bofors guns directly targeting the top of Tiger Hills, the prelude to the final assault. Also going on simultaneously are multi-barrel rocket launchers also attacking the same positions on Tiger Hills. ಟೈಗರ್ ಹಿಲ್ ಬಂದು ತುಂಬ ಶಾರ್ಪ್ ಎಡ್ಜ್ ಇರೋವಂಥ ಮೌಂಟೇನು ಸ್ನೇಹಿತರೆ. ಮೌಂಟೇನಿಂಗ್ ಗೇರ್ಸ್ ಇಲ್ಲದೇ ಈ ಬೆಟ್ಟನ ಹತ್ತೋಕ್ಕಾಗಲ್ಲ. ಈ ಮಿಷಿನ್ ಸ್ಟಾರ್ಟ್ ಆದಾಗ ಒಬ್ಬರ ಬಗ್ಗೆ ಮಾತಾಡಲೇಬೇಕು ಸ್ನೇಹಿತರೆ. ಅವ್ರು ಯಾರು ಅಂತ ಅಂದರೆ ಗ್ರೆನೇಡರ್ ಯೋಗೇಂದ್ರ ಅಂತ. ಅವ್ರು ತುಂಬ ಚಿಕ್ಕ ವಯಸ್ಸಲ್ಲೇ ಈ ಟಾಸ್ಕ್ಗೆ, ಈ ಮಿಷಿನ್ಗೆ ಅವರು ಅಸೈನ್ ಆಗ್ತಾರೆ. ಈ ಬೆಟ್ಟ ಹತ್ತಿ ಹೋಗ್ಬೇಕಾದ್ರೆ ಇನ್ನೇನು 400 ಅಡಿ ಚಿಲ್ಲರೆಯಲ್ಲಿ ಇರಬೇಕಾದ್ರೆ ಅಲ್ಲೊಂದು ಫೈರಿಂಗ್ ನಡೆಯುತ್ತಂತೆ ಸ್ನೇಹಿತರೆ. ಫೈರಿಂಗ್ ನಡೆದಾಗ ಗ್ರೆನೇಡರ್ ಯೋಗೇಂದ್ರ ಅವ್ರ ಚೆಸ್ಟ್ಗೆ 3 ಬುಲೆಟ್ ಬೀಳುತ್ತಂತೆ ಸ್ನೇಹಿತರೆ. 3 ಬುಲೆಟ್ ಬಿದ್ರೂ ಸರ್ವೈವ್ ಆಗಿ ಗ್ರೆನೇಡ್ ಎಸ್ತಿ ಆಪೋಸಿಟ್ ಸೈನಿಕರನ್ನ ಕೊಂದು ನಮ್ಮ ಭಾರತದ ಬಾವುಟನ ಆರಿಸೇ ಬಿಡ್ತಾರೆ ಸ್ನೇಹಿತರೆ. दुश्मन के पास पहुंचने पर हमने हमारा और दुश्मनों का आमने सामने हमारा फाइटिंग हुआ और करीब
इस लड़ाई में 5 घंटे का समय लगा। उस समय हमारे केवल दिमाग के अंदर यही था, अपनी पलटन की इज्जत, अपने देश का जो सम्मान है उसको बढ़ाना है और अपने परिवार वालों का, तो जो हमारा देश सुरक्षित है तो परिवार वाले भी स्वयं सुरक्षित ही होंगे। ಹಾಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೇಳಿದ್ದೀನಿ ನಾನು, ಅವರು ಜೋಬಲ್ಲಿದ್ದಂಥ 5 ರೂಪಾಯಿ ಕಾಯಿನು ಅವರ ಪ್ರಾಣ ಕಾಪಾಡ್ತು ಅಂತ ಅಂತಾರೆ। उस शौर्य को बताने के लिए शायद मुझे जिंदा रखने का एक माध्यम चुन लिया होगा। और जब उसने गोली चलाई, सीने की तरफ चलाई, तो यहाँ पे पर्स रखा था, क्योंकि पूरी पैंट फट गई थी चलते चलते। उस पर्स में कुछ 5-5 रुपए के सिक्के थे। शायद वो माँ भारती ने सिक्कों को इकट्ठा कर दिया होगा, और जब वो गोली चली तो जाकर के सिक्कों से टकराई और रिकोचिट हो गई। गोली के धक्के से, फोर्स से, पावर से लगा कि मैं तो मर गया हूँ। पाकिस्तान का दूसरा जवान आया होगा, उसने आकर के जब मेरा हथियार उठा करके जा रहा होगा, उसका पैर मेरे पैर से टकराया, तब एकदम से चेतना ही लगा मैं तो जिंदा हूँ। तब एक अंतर्मन से आवाज़ है कि योगेंद्र अभी तक नहीं मरा तो अब मरेगा भी नहीं। फिर मेरे पास एक हैंड ग्रेनेड था, मैंने हैंड ग्रेनेड से उसके ऊपर हमला किया, उसका सर उड़ा और वो हमारे ऊपर आकर के गिरा। उस ग्रेनेड के धमाके से पाकिस्तान के जवानों में खलबली मची, इनमें से कोई जिंदा है? कुछ बोले जिंदा नहीं, नीचे से रीइंफोर्समेंट आ गई है। बस वही एक मौका था मेरे पास। ಏನು ಹೇಳಿ, ಏನು ಪ್ರೌಡ್ ಫೀಲಿಂಗ್ ಅಲ್ಲ। ಇನ್ನೊಂದು ಬೆಟ್ಟ ಸ್ನೇಹಿತರೆ, ಇನ್ನೊಂದು ಬೆಟ್ಟ 0.4875ನ ಕ್ಯಾಪ್ಚರ್ ಮಾಡೋಕ್ಕೆ ಇದೇ ವಿಕ್ರಮ್ ಬಾಟ್ರಾ ಅವ್ರನ್ನೂ ಮತ್ತು ಅನುಜ್ ನಾಯರ್ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ। ಇನ್ನೇನು ಮಿಷನ್ ಕಂಪ್ಲೀಟ್ ಆಯಿತು, ವಿಕ್ರಮ್ ಬಾಟ್ರಾ ಅವರು ಇನ್ನೊಂದು ಸಲ ವಾಕಿ ಟಾಕಿ ತಗೊಂಡು ಅವರ ಸಕ್ಸಸ್ ಸಿಂಬಲ್ನ ದಿಲ್ಮಾಂಗೆ ಮೋರ್ನ ಹೇಳ್ಬೇಕು ಸ್ನೇಹಿತರೆ। ಅಷ್ಟರಲ್ಲಿ ಬಂಕರಿನ ಆಚೆ ಇನ್ನೊಬ್ಬರು ಸೈನಿಕರನ್ನ ಎತ್ಕೊಬರೋಕ್ಕೆ ಹೋಗಿ ಚೆಸ್ಟಿಗೆ ಬುಲೆಟ್ ಬಿದ್ದೇ ಬಿಡುತ್ತೆ ಸ್ನೇಹಿತರೆ। ದುಷ್ಕರ್ಮಿಗಳು ಯಾರು ಹಿಂದೆಗಡೆ ರಿಟ್ರೀಟ್ ಆಗ್ತಿದ್ರು ಅಂದರೆ ವಾಪಸ್ ಹೋಗ್ತಿದ್ರೋ ಫೈರ್ ಮಾಡೇ ಬಿಡ್ತಾರೆ। ವಿಕ್ರಮ್ ಬಾಟ್ರಾ ಅವ್ರಿಗೆ ಚೆಸ್ಟಿಗೆ ಬುಲೆಟ್ ಬಿದ್ದೇ ಬಿಡುತ್ತೆ। ಆದರೂ ವಿಕ್ರಮ್ ಬಾಟ್ರಾ ಮತ್ತು ಅನುಜ್ ನಾಯರ್ ಅವರು ಸ್ವರ್ಗದ ಮೆಟ್ಲು ಏರೇ ಬಿಡ್ತಾರೆ ಸ್ನೇಹಿತರೆ। ಮತ್ತು ಅನುಜ್ ನಾಯರ್ ಅವರು ಸ್ವರ್ಗದ ಮೆಟ್ಲು ಏರಿದ್ರೂ ಕೂಡ 0.5845 ಏನಿತ್ತೋ ನಮ್ಮದಾಗುತ್ತೆ ಸ್ನೇಹಿತರೆ। ನಮ್ಮ ಭಾರತದ ಬಾವುಟನ ಅಲ್ಲೂ ಹಾರಿಸ್ತಾರೆ। ಇದೆಲ್ಲ ಆದ ನಂತರ ವಾಜಪೇಯಿ ಅವರು ಜುಲೈ 26, 1999 ಆಪ್ರೇಷನ್ ವಿಜಯ್ ಏನಿತ್ತು ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾರೆ। ಆ ದಿನನ ಇವತ್ತು ಕೂಡ ಕಾರ್ಗಿಲ್ ವಿಜಯ್ ದಿವಸ್ ಅಂತ ಆಚರಣೆ ಮಾಡ್ತಾರೆ ಸ್ನೇಹಿತರೆ। ಏನು ಹೇಳಿ, ಅಬ್ಬಬ್ಬಬ್ಬ, ಇದೇ ನೋಡ್ರಿ ಚಿಯಾಸಿನ್ ಬೇಸ್ ಕ್ಯಾಂಪ್, ಸಾರಿ ಚಿಯಾಸಿನ್ ಅಲ್ಲ, ಅಮರ್ನಾಥ್ ಬೇಸ್ ಕ್ಯಾಂಪ್ ಇದು। ಏನು ಹೇಳಿ, ಇದೇ ನೋಡ್ರಿ ಸ್ನೇಹಿತರೆ ಅಮರ್ನಾಥ್ ಬೇಸ್ ಕ್ಯಾಂಪ್ ಇದು। ಅಲ್ಲಿ ಕಾಣ್ತಿರೋದೆಲ್ಲ ಮಿಲಿಟ್ರಿ ಟೆಂಟ್ಸು। ಇಲ್ಲಿ ಮರ ಅಡ್ಡ ಐತೆ, ಕಾಣಿಸ್ತಿಲ್ಲ। ಮೇಯ್ನು ವ್ಯೂ ಪಾಯಿಂಟ್ ಎಲ್ಲೈತೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿಂದ ಸ್ವಲ್ಪ ಓಕೆ ಕಾಣಿಸ್ತೈತೆ। ಇದೆಲ್ಲ ಗಾಡಿಗಳು ನಿಂತಿರೋದು ನೋಡ್ತಾ ಇರ್ಬೋದು। ಇವೆಲ್ಲ ಟೆಂಟ್ಸು, ಇವೆಲ್ಲ ಅಮರ್ನಾಥ್ ಬೇಸ್ ಕ್ಯಾಂಪ್ದಿದು। ಏನು ಹೇಳಿ, ಎಷ್ಟು ಟೈಟ್ ಸೆಕ್ಯೂರಿಟಿ ಇರೋದು ಗೊತ್ತಾ ಇವ್ರಿಗೆಲ್ಲ। ನೋಡಿ ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡು ಹೆವಿ ಆಗ್ತಿರುತ್ತೆ ಸ್ನೇಹಿತರೆ। ನೋಡಿರಿ ಅಲ್ಲಿ ಮೇಲೆಲ್ಲ ಐತೆ, ಮೇ ಬಿ ಹಂಗೆ ಹೋಗ್ಬೋದು ನಾವು। ಹಂಗೇನಾದರೂ ಹೋದರೆ ನೋಡೋಣ, ಯಾರಾದರೂ ಸಿಕ್ಕಿದ್ರೆ ಹಾಕೋಣ। ನಮ್ಮ ಅಶೋಕ್ ಬೈ ಬೇರೆ ಮಿಸ್ ಆಗಿಬಿಟ್ಟಿದ್ದಾರೆ, ಎಲ್ಲಿ ಹೋದಿದ್ರು ಅಂತಲೇ ಗೊತ್ತಿಲ್ಲ। ಮುಂದೆಗಡೆ ಹೋದರು, ಬಟ್ ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಿಲ್ಲ। ಏನು ಹೇಳಿ, ಇವರು ಜೊತೇಲಿರ್ರಿ ಅಂದರೂ ಇರಲ್ಲ ಅಂತಾರೆ। ನಿಧಾನಕ್ಕೆ ಮುಂದೆ ಹೋಗ್ತಿರಿ ಅಂದರೆ ಹೋಗ್ಬಿಟ್ಟವ್ರು ಸ್ನೇಹಿತರೆ। ಎಷ್ಟು ದೂರ ಹೋಗೋರು, ಎಲ್ಲಿ ಹೋಗೋರು, ಏನು ಕತೆ ಏನೂ ಗೊತ್ತಾಗ್ತಿಲ್ಲ ನನಗಂತೂ।
ಸರಿ ಬನ್ನಿರಿ, ಫೋಟೋ ಗೀಟೋ ಹಾಕ್ಕೊಂಡು ಹೊರಡೋಣ ಇಲ್ಲಿಂದ. ಮೇ ಬಿ ನಾನು ಅವ್ರಿಗೆ ಟೆಕ್ಸ್ಟ್ ಮಾಡಬೇಕು, ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಆಗಬೇಕು. ಅವ್ರ ಹತ್ರ ಪೋಸ್ಟ್ ಪೇಯ್ಡ್ ಸಿಮ್ ಬೇರೆ ಇಲ್ಲ. ಏನು ಮಾಡ್ತಾರೋ ಏನು ಕತೆನೋ. ಅದಕ್ಕೆ ಹೇಳೋದು ಕೇಳ್ರಿ, ಇಲ್ಲಿ ಏಜ್ ಡಸಂಟ್ ಮ್ಯಾಟರ್ ಅಂತ. ನೋಡ್ರಿ ಹೆಂಗೆ ಜಾಲಿಯಾಗಿ ತಾತ ಗಾಡಿ ಎತ್ಕೊಂಡು ಬಂದವ್ರೆ. ನೀವು ಇದ್ದೀರಾ ಟಿ ವಿಲಿ, ಮೊಬೈಲಲ್ಲಿ ನೋಡ್ತಾ ಇದ್ದೀರಾ. ಬನ್ನಿರಿ ಆಚೆ. ಇಲ್ಲಣ್ಣ ಬಿಟ್ಬಿಡೋಣ ಅಂತ ಏನು ಹೇಳಿ. ಇಲ್ಲೇ ಹಿಂಗೆ ಆಗ್ಬಿಟ್ರೆ ಮುಂದೆ ಹೆಂಗೆ ತಲೆ ಕೆಡಿಸ್ಕೊಬೇಡ. ಮುಂದೆ ಲಗೇಜೆಲ್ಲ ತೆಗೆದುಬಿಡ್ತೀನಿ, ಜಾಸ್ತಿ ಇರೋಲ್ಲ ಲಗೇಜು. ಹೊರಬಾರ್ದಮ್ಮ. ಊಟ ಹಾಕ್ಸ್ತೀನಿ, ತಲೆ ಕೆಡಿಸ್ಕೊಬೇಡ. ಇನ್ನೂ ಐತೆ, ಇನ್ನೂ ಟೈಮ್ ಐತೆ. ಊಟ ಹಾಕ್ಸ್ತೀನಿ, ಆಮೇಲೆ ಫುಲ್ ಜಾಲಿ ಜೀವನ. ನೋಡ್ರಿ ಹೆಂಗೈತೆ ನೋಡ್ರಿ ರೀ. ಬನ್ನಿರಿ, ಏನು ರೀ ಮಾಡ್ತೀರಾ ಮನೇಲಿ ಕೂತ್ಕೊಂಡು? ಹಾಂ, ಇದೆಲ್ಲ ಇನ್ನೂ ಚಿಲ್ಲಿ ಸ್ನೇಹಿತರೆ. ನೆಕ್ಸ್ಟು ಇದೆಲ್ಲ ಟ್ರೇಲರು. ಸ್ನೋ ಇಲ್ಲಿ ನೋಡಿ, ಸ್ನೋ. ಹಾಂ ಏನು ಹೇಳಿ, ಆಹಾ ಸುಖ ಗುರು. ಅಬ್ಬಬ್ಬಬ್ಬಬ್ಬಬ್ಬ. ನೋಡ್ರಿ ಗುರು ಇಲ್ಲಿ ಸ್ನೋ. ಲೈಫಲ್ಲಿ ಫಸ್ಟ್ ಟೈಮು ಸ್ನೋ ಟಚ್ ಮಾಡ್ತಾಯಿದ್ದೀನಿ ಗುರು. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನೈತೆ ಹೇಳಿ. ಇದೆಲ್ಲ ಚಿಲ್ಲಿ ಗುರು. ಇನ್ನು ಮೇಲೈತೆ, ಮುಂದೆ ಐತೆ. ಇದೆಲ್ಲ ಇನ್ನು ಚಿಲ್ಲಿ. ನೋಡ್ರಿ ಅಲ್ಲೆಲ್ಲ ಕಾಣಿಸ್ತೈತೆ ಸ್ನೋ. ನೆಕ್ಸ್ಟ್ ಲೆವೆಲ್ಲು. ಇದಕ್ಕೆ ಇಷ್ಟು ಎಕ್ಸೈಟ್ ಆದರೆ ಆಗಬೇಕು ಗುರು. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ. ಫಸ್ಟ್ ಟೈಮು ಮುಟ್ತಾ ಇದ್ದೀನಿ ಸ್ನೋನ. ನಾನು ಕೇದಾರ್ನಾಥಲ್ಲಿ ನೋಡಿದೆ ಬ್ರೋ, ಇದೇ ಫಸ್ಟ್ ಟೈಮ್ ಮುಟ್ತಾ ಇರೋದು. ಏನು ಹೇಳಿ, ಬೇಕಾ ನಿಮಗೂ ಹೇಳ್ರಿ, ಬೇಕಾದ್ರೆ ಪಾರ್ಸಲ್ ಮಾಡ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬ ಏನು ಬ್ರೋ, ಇಷ್ಟು ಐಸಿದ್ರೂ ಬಿಸಿಲು ಹಾಕೊಂಡು ಬಾರಿಸ್ತೈತೆ. ಏನು ಹೇಳಿ. ಈ ಸ್ಟೋರಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗೋದೇನು ಬಂತು ಸ್ನೇಹಿತರೆ, ಎಲ್ಲರಿಗೂ ಇಷ್ಟ ಆಗಬೇಕಾಗಿರುವಂಥ ಸ್ಟೋರಿ ಇದು. ಯಾಕೆ ಅಂತ ಅಂದರೆ ನಮ್ಮ ಭಾರತದ ಸೈನಿಕರ ಕತೆ ಇದು. ನಮ್ಮ ಭಾರತದ ವಿಜಯದ ಕತೆ ಇದು. ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬನ್ನಿರಿ ಮುಂದೆ ಸಿಗೋಣ. ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್. ಸೈನಿಂಗ್ ಔಟ್ ಫ್ರಮ್ MG एडवेंचर. गुड बाय स्नेहितरे. मेरे साथ दोनों मुट्ठी बंद करके बोलिए, भारत माता की, भारत माता की, भारत माता की, भारत माता की।